ಬೇರೆ ಮಾತು ಎಲ್ಲವನ್ನ ಬಿಟ್ಟು ರಾಜ್ಯದಲ್ಲಿ 50,000ರಿಂದ 1,00,000 ಜನರಿಗೆ ಉದ್ಯೋಗ ನೀಡುವಂತಹ ಕೆಲಸ ಮಾಡಲಿ. ಕಾಂಗ್ರೆಸ್ ಸರ್ಕಾರ ಅವರಿಗೆ ಬೇಕಾದಂತಹ ಸಹಕಾರ ನೀಡುತ್ತೆ ಅಂತ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಕುಮಾರಸ್ವಾಮಿಗೆ ಮೋದಿ ಅವರು ಉಕ್ಕು ಕೈಗಾರಿಕೆ ಎನ್ನುವ ದೊಡ್ಡ ಹಾಗೂ ಉತ್ತಮ ಖಾತೆ ಕೊಟ್ಟಿದ್ದಾರೆ. ಅವರಿಗೆ ಸಿಕ್ಕಿರುವ ಒಳ್ಳೆ ಅವಕಾಶ ಬಳಸಿಕೊಳ್ಳಿ ಎಂದರು. ಯೋಗಕ್ಕಿಂತ ಯೋಗಕ್ಷೇಮ ಮುಖ್ಯವಾದ್ದು. ಹಾಸನ, ಬೆಂಗಳೂರು, ಮಂಡ್ಯ, ಬೀದರ್, ಕಲಬುರಗಿ ಸೇರಿದಂತೆ ಇತರ ಭಾಗಗಳಿಗೆ ಉತ್ತಮ ಕೆಲಸ ಮಾಡಿ ಏನಾದರೂ ಸಾಕ್ಷಿ ಬಿಟ್ಟೋಗ್ಲಿ. ರಾಜಕೀಯ ಇದ್ದಿದ್ದೆ, ಏಕೆ ಇಂಥ ಅವಕಾಶವನ್ನು ಕಳೆದುಕೊಳ್ತಾ ಇದ್ದಾರೆ ಅಂತ ಡಿ.ಕೆ. ಶಿವಕುಮಾರ್ ವ್ಯಂಗ್ಯ ಆಡಿದ್ದಾರೆ. ಒಂದೇ ಭಾರತ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ನಡುವೆ ಬಹಳ ದಿನಗಳಿಂದ ವಾಗ್ಯುದ್ಧ ನಡೀತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಪಕ್ಷ ಜೆಡಿಎಸ್ ಯಾವಾಗ NDA ಅಂಗಪಕ್ಷವನ್ನು ಸೇರ್ತು ಆವಾಗಲಿಂದ ಇದು ಜಾಸ್ತಿನೇ ಆಗಿದೆ. ಯಾಕೆಂದ್ರೆ ಇಬ್ಬರ ಕಾರ್ಯಕ್ಷೇತ್ರವೂ ಸಹ ರಾಮನಗರ ಜಿಲ್ಲೆಯ ಕನಕಪುರದಿಂದ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆಯಾಗಿ ಬಂದಿದ್ರೆ, ಎಚ್.ಡಿ. ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಿಂದ ಆಯ್ಕೆಯಾಗಿ ಬಂದಿದ್ದಾರೆ. ಈಗ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರಲ್ಲಿ ಉಪಚುನಾವಣೆ ನಡೀಬೇಕು. ಅಲ್ಲಿ ಶತಾಯ ಗೆಲ್ಲಬೇಕು ಅಂತ ಡಿ.ಕೆ. ಶಿವಕುಮಾರ್ ಹಠ ತೊಟ್ಟಿದ್ದಾರೆ. ಪದೇ ಪದೇ ಅಲ್ಲಿಗೆ ಹೋಗ್ತಾ ಇದ್ದಾರೆ. ರಾಜಕೀಯವಾಗಿ ಇದು ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಚುಚ್ಚುವಂತೆ ಆಗಿದೆ. ಹಾಗಾಗಿ ಇವರಿಬ್ಬರ ನಡುವೆ ವಾಗ್ಯುದ್ಧ ನಿರಂತರವಾಗಿ ನಡೀತಾ ಇದೆ. ಒಂದೇ ಜಿಲ್ಲೆಗೆ ಸೇರಿದವರು ಆ ಜಿಲ್ಲೆಯ ಪ್ರಾಬಲ್ಯವನ್ನ ಉಳಿಸ್ಕೊಳ್ಬೇಕು ಅಂತ ಇಬ್ಬರು ಘಟಾನುಘಟಿ ನಾಯಕರು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಕುಮಾರಸ್ವಾಮಿ ಅವರು ಕಳೆದ 2 ದಿನಗಳಿಂದ ಲೋಕಾಯುಕ್ತ ತನಿಖೆ ಆದಂತಹ ನಂತರದಲ್ಲಿ ಲೋಕಾಯುಕ್ತ ಎಡಿಜಿಪಿ ಅವರ ವಿರುದ್ಧ ವೈಯಕ್ತಿಕ ದಾಳಿಯನ್ನ ಮಾಡಿದ್ರು. ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಸಹ ಮಾಡಿದ್ರು ಎಚ್.ಡಿ. ಕುಮಾರಸ್ವಾಮಿ. ನಂತರ ಎಡಿಜಿಪಿ ಅವರೊಂದು ಪತ್ರವನ್ನು ಅವರ ಸಿಬ್ಬಂದಿಗೆ ಬರೆದಿದ್ದು, ಅದು ಬಹಿರಂಗವಾಗಿದ್ದು, ಅದು ಬಹಳ ಸುದ್ದಿ ಆಗಿದ್ದು. ನಂತರ ಕುಮಾರಸ್ವಾಮಿ ಅವರು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು. ಇವೆಲ್ಲ ನಡೀತಾನೆ ಇದೆ. ಈ ನಡುವೆ ಡಿ.ಕೆ. ಶಿವಕುಮಾರ್ ಅವರು ಎಚ್.ಡಿ. ಕುಮಾರಸ್ವಾಮಿ ಕಿವಿ ಮಾತಾಡಿದ್ದಾರೆ. ನಿಮಗೆ ಒಳ್ಳೆ ಖಾತೆ ಸಿಕ್ಕಿದೆ. ಮೋದಿ ಅವರು ಉಕ್ಕು ಕೈಗಾರಿಕೆ ಅನ್ನುವಂಥ ದೊಡ್ಡ ಹಾಗೂ ಉತ್ತಮ ಖಾತೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಒಂದು 50,000ರಿಂದ 1,00,000 ಜನರಿಗೆ ಉದ್ಯೋಗ ಕೊಡುವಂಥ ಕೆಲಸ ಮಾಡಿ. ರಾಜಕೀಯ ಇದ್ದಿದ್ದೆ, ರಾಜಕೀಯ ಮಾಡೋಣತ್ತೆ. ಆದರೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಾಗ ಅದನ್ನ ಬಳಸ್ಕೊಳ್ಳಿ. ನೀವು ಕೆಲಸ ಮಾಡಿದ್ದಕ್ಕೆ ಏನಾದರೂ ಸಾಕ್ಷಿಯನ್ನ ಬಿಟ್ಟು ಹೋಗಿ. ರಾಜಕೀಯ ಇದ್ದಿದ್ದೆ, ಯಾಕೆ ಅವಕಾಶನ ಕಳ್ಕೊಳ್ತಾ ಇದ್ದೀರಿ ಅಂತ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರ ಬಗ್ಗೆ ವ್ಯಂಗ್ಯವಾಡಿದ್ದಾರೆ.